ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಗ್ವಿಣೇ ನಮಃ. ಓಂ ಗೃಣತ ಉರ್ವ್ಯೋತಿಃ ವಸುಶಂಸೋ ನರಾಂ ಕಾರುಧಾಯ ವಾಜಿ ಸ್ತುತೋ ವಿದಥೆ ದಾತಿ ವಾಜಂ ಅಕ್ಷೋನ ಚಕ್ರ್ಯೋಃ ಶೂರಬೃಹನ್. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 221ನೇಯ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದಿಷ್ಟನ್ನು ಕೂಡ ನಾವಿವತ್ತು ನೋಡಬೇಕಾಗಿದೆ. ಅದಕ್ಕೆ ಮುಂಚೆ ಸೃಗ್ವಿ ಅನ್ನುವಂಥ ಈ ನಾಮ, ಅದಕ್ಕೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನು ನೋಡೋಣ. ಭಗವಂತನನ್ನ ವನಮಾಲಿ ಅಂತ ಕರೀತಾರೆ. ವನಮಾಲೆಯನ್ನು ಧರಿಸಿದವನಂತೆ. ಆಜಾನುಲಂಬಿನಿ, ಅದು ಅವನ ಮೊಣಕಾಲವರೆಗೆ ಜೋತಾಡ್ತಾ ಇರ್ತದೆ. ಅಂಥ ಸರ್ವ ಋತುಗಳಲ್ಲೂ ಸಿಗುವಂಥ ಮಾಲೆಗಳಿಂದ, ಹೂವಿನಿಂದ ಕೂಡಿದ್ದು, ಅಂಥ ಮಾಲೆಗೆ ವನಮಾಲ ಅಂತಾರೆ. ಅದನ್ನು ಧರಿಸಿದವನು. ಸೃಕ್ ಅಂದರೆ ಮಾಲೆ, ಅದು ಉಳ್ಳವನು. ಆದ್ದರಿಂದ ಈತ ಸೃಗ್ವಿ. ಬ್ರಹ್ಮಾಂಡ ಅನ್ನೋದೇ ಒಂದು ಕಮಲ. ಬ್ರಹ್ಮಾಂಡವೆಂಬ ಕಮಲದಲ್ಲಿಯೇ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅಂಥ ಬ್ರಹ್ಮಾಂಡವೆಂಬ ಕಮಲದ ಮಾಲೆಯನ್ನು ಧರಿಸಿದವನು. ರತ್ನಮಾಲೆ, ಸುವರ್ಣಮಾಲೆ, ಪುಷ್ಪಮಾಲ ಇತ್ಯಾದಿ ಅನೇಕ ಮಾಲೆಗಳನ್ನು ಕೂಡ ಧರಿಸಿದವನು. ಆದ್ದರಿಂದ ಆತನನ್ನ ಸೃಗ್ವಿ ಅಂತ ಹೇಳ್ತಾರೆ. ಸೃಕ್ ಅಂದರೆ ಯಶಸ್ಸು. ಆತ ಅನೇಕ ಯಶಸ್ಸುಗಳನ್ನು ಏನು ಗಳಿಸಿದ್ದಾನೆ, ಆ ಯಶಸ್ಸುಗಳೇ ಆತನ ಮಾಲೆಗಳಿದ್ದಂತೆ. ಅವನ್ನ ಧರಿಸಿದವನು. ಆ ಕಾರಣಕ್ಕಾಗಿ ಅವನನ್ನು ಸೃಗ್ವಿ ಅಂತ ಹೇಳುವುದು ಇದೆ. ಅವನ ಗುಣಗಳು ಕೆಲವು: ಸೋಮಪಾತ್ರತ್ವ, ಸೋಮ ಎಂಬ ರಸವನ್ನು ಕುಡಿಯುವುದು, ಮತ್ತು ದಾರ್ಢ್ಯ, ದೃಢನಾಗಿ ಸ್ಥಿರನಾಗಿರುವುದು, ಉಕ್ತಸ್ತವನೀಯತ್ವ, ಉಕ್ತ ಮಂತ್ರಗಳಿಂದ, ಬೃಹತಿ ಮಂತ್ರಗಳಿಂದ ಸ್ತುತ್ಯನಾಗಿರುವುದು, ವೈಕುಂಠಾದಿ ನಿವಾಸಿತ್ವ, ಮತ್ತು ವೇದ ಪತಿತ್ವ. ಇವೆಲ್ಲ ಹಿಂದಿನ ಮಂತ್ರಗಳಲ್ಲೂ ಕೂಡ ನೋಡಿದ್ದೀವಿ ಇಂಥ ಅನೇಕ ಗುಣಗಳನ್ನು. ಇಂಥ ಎಲ್ಲ ಗುಣಗಳು ಮತ್ತು ಪೂರ್ಣ ಕಾಮತ್ವ ಮೊದಲಾದ ಗುಣಗಳ ಮಾಲೆಯನ್ನೇ ಧರಿಸಿದವನು. ಈ ಅರ್ಥವು ಕೂಡ ತುಂಬ ಸುಂದರವಾಗಿದೆ. ಈ ದೃಷ್ಟಿಯಿಂದ ಆತ ಸೃಗ್ವಿ. ಈ ಪ್ರಸ್ತುತ ಮಂತ್ರಕ್ಕೆ ಹೊಂದುವಂತೆ ಸೃಕ್ ಅಂದರೆ ಎಲ್ಲರಿಗೂ, ಭಕ್ತರಿಗೆ ಬೇಕಾದ್ದೆಲ್ಲವನ್ನು ಸೃಜತಿ, ಕೊಡ್ತಾನೆ. ಮತ್ತೆ ವಿ ಅಂದರೆ ಜ್ಞಾನ ಉಳ್ಳವನು. ವಿ ಅಂದರೆ ವ್ಯಾಪ್ತಿ ಉಳ್ಳವನು ಅಂತಲೂ ಅರ್ಥ. ಹೌದು, ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿದವನು, ಜಗತ್ತೆಲ್ಲದಕ್ಕೂ ಕೂಡ ಆಧಾರನಾಗಿದ್ದವನು, ಜಗತ್ತಿಗೆ ಬೇಕಾದ ಎಲ್ಲವನ್ನು ಕೊಡುವವನು ಅನ್ನೋ ಅರ್ಥ ಸೃಕ್ ಅನ್ನೋದ್ರಿಂದ ಬಂದಿದೆ. ವಿ ಅನ್ನೋದ್ರಿಂದ ಆತ ವ್ಯಾಪ್ತ ಅನ್ನೋ ಅರ್ಥ ಬರ್ತದೆ. ಆ ಕಾರಣಕ್ಕಾಗಿ ಆತ ಸೃಗ್ವಿ ಅಂತ ಕರೆಸ್ಕೋತಾನೆ. ಇದು ನಾವೀ ಪ್ರಸ್ತುತ ಮಂತ್ರಕ್ಕೆ ನೋಡುವಂಥ ಒಂದರ್ಥ. ಸಾಯಣಾಚಾರ್ಯರು ಈ ಮೂಲ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಮೂಲ 6ನೇ ಮಂಡಲದ 24ನೇಯ ಸೂಕ್ತದಲ್ಲಿ 2ನೇ ಮಂತ್ರ ಇದೆ. ತತುರಿರ್ ವೀರೋ ನರ್ಯೋ ವಿಜೇತಾಃ ಶ್ರೋತಾ ಹವಂ ಗೃಣತ ಉರ್ವ್ಯೂತಿಃ ವಸುಶಂಸೋ ನರ ಕಾರುಧಾಯ ವಾಜಿ ಸ್ತುತೋ ವಿದಥೆ ದಾತಿ ವಾಜಂ ಅಂತ. ಅಲ್ಲಿ
ತತುರಿರ್ವೀರೋ ನರಿಯೋ ವಿಚಯಿತಾ ಶ್ರೋತಾ ಹವಂ ಅಂತ ಅನ್ನೋದು ಹಿಂದಿನ ಮಂತ್ರಕ್ಕೆ ಹೇರಿ ಹೋಗಿದೆ. ಇಲ್ಲಿ ಗೃಣತ ಉರ್ವ್ಯೂತಿ ಅಲ್ಲಿಂದ ಪ್ರಾರಂಭ ಮಾಡಿ ವಿದಥೇ ದಾತಿ ವಾಜಂ ಅದಿಷ್ಟು ಈ ಮಂತ್ರದ ಎರಡನೇ ಮಂತ್ರದ ಇಡೀ ಭಾಗವೂ ಕೂಡ ಈ ಬೃಹತಿ ಮಂತ್ರಕ್ಕೆ ಸೇರಿದೆ. ಅದಲ್ಲದೆ ಮುಂದೆ ಮೂರನೇ ಮಂತ್ರ ಇದೆ, ಅಕ್ಷೋನ ಚಕ್ರಿಯೋಹೋ ಶೂರ ಬೃಹನ್ ಅಂತ. ಮುಂದೆ ಆ ಮಂತ್ರ ಮುಂದುವರೆದಿದೆ. ಆದರೆ ಆ ಮೂರನೇ ಮಂತ್ರದಲ್ಲಿ ಅಕ್ಷೋನ ಚಕ್ರಿಯೋಹೋ ಶೂರ ಬೃಹನ್ ಅನ್ನುವವರೆಗೆ ಮಾತ್ರ ಇಲ್ಲಿ ಬೃಹತಿ ಮಂತ್ರದ ಸಂಪಾದನೆಗೆ ತಗೊಂಡಿದ್ದಾರೆ. ಹೀಗೆ ಎರಡನೇ ಮಂತ್ರ ಮತ್ತು ಮೂರನೇ ಮಂತ್ರ ಇವಿಷ್ಟರ ಸಂಗಮ ಇದು. ಮೂಲದ ಋಗ್ವೇದದ 6ನೇ ಮಂಡಲದ 24ನೇ ಸೂಕ್ತದ 2ನೇ ಮತ್ತು 3ನೇ ಮಂತ್ರಗಳು. 2ನೇ ಮಂತ್ರದ ಬಹುಭಾಗ ಮತ್ತೆ 3ನೇ ಮಂತ್ರದ ಆದಿ ಭಾಗ ಸ್ವಲ್ಪ, ಇದಿಷ್ಟು ಸೇರಿ ಈ ಬೃಹತಿ ಮಂತ್ರ ಸಂಪನ್ನ ಆಗಿದೆ. ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕು. ವಾಜಿ ಅಂತ ಮಂತ್ರದಲ್ಲಿದೆ. ವಾಜಿ ಅಂದ್ರೆ ಅನ್ನವಾನ್, ಅನ್ನಾದಿ ಭೋಗವುಳ್ಳವನು ಈ ಇಂದ್ರ. ಅವನು ವಿದಥೆ, ವಿದಥ ಅಂದ್ರೆ ಯಜ್ಞ, ಆ ಯಜ್ಞದಲ್ಲಿ ನಮ್ಮಿಂದ ಸ್ತೋತ್ರ ಸ್ವೀಕಾರ ಮಾಡಿ, ಸ್ತುತಃ ಅಂತ ಮೂಲ ಮಂತ್ರದಲ್ಲೇ ಇದೆ. ವಾಜಂ ಅದೂ ಇದೆ. ಅವನು ಅನ್ನಾದಿ ಭೋಗ ಉಳ್ಳವನಾದ್ರಿಂದ ಅನ್ನಾದಿ ಭೋಗವನ್ನು ನಮಗೂ ಕೂಡ ದಾತಿ ಕೊಡ್ತಾನೆ. ಎಂತಹ ಇಂದ್ರ ಅಂದ್ರೆ ಅವನು ತತುರಿಹಿ, ಅದು ಹಿಂದೆ ಬಂದಿದೆ. ತತುರಿ ಅಂದ್ರೆ ಶತ್ರುಗಳನ್ನ ಸದೆ ಬಡಿಯುವಂಥವನು. ವೀರ ಅಂದ್ರೆ ಪರಾಕ್ರಮಿ. ನರಿಯ ಅಂದ್ರೆ ಎಲ್ಲರಿಗೂ ಹಿತಕರನಾದವನು. ವಿಚೇತಾಹ ಅಂದ್ರೆ ವಿಶಿಷ್ಟವಾದ ಜ್ಞಾನ ಇದ್ದವನು. ನಾವು ಮಾಡಿದ ಸ್ತೋತ್ರವನ್ನು ಕೇಳುವವನು. ಚತುರ್ವೀರೋ ನರಿಯೋ ವಿಚೇತ ಶ್ರೋತಾಹವಂ ಅನ್ನೋದು ಹಿಂದಿನ ಮಂತ್ರದಲ್ಲಿ ನಾವು ನೋಡಿ ಆಗಿದೆ. ಅನಿಮಿಷಃ ಅನ್ನುವ ಮಂತ್ರದಲ್ಲಿ. ಆದರೂ ಈಗ ಆ ಮೂರನೇ ಮಂತ್ರವನ್ನು ನೋಡ್ಲಿಕ್ಕೆ ಹೋದಾಗ ಚತುರ್ವೀರೋ ನರಿಯೋ ವಿಚೇತ ಶ್ರೋತಾಹವಂ ಅನ್ನೋದನ್ನ ಇನ್ನೊಂದ್ಸರಿ ಹೇಳಿದೆ ಅಷ್ಟೆ. ಗೃಣತ ಉರ್ವ್ಯೂತಿ ಅಂತ ಅನ್ನೋದು ಅಲ್ಲಿಂದ ಮುಂದೆ ಈಗ ನಾವು ನೋಡ್ಬೇಕಾದ್ದು. ಗೃಣತಃ ಅಂದ್ರೆ ಸ್ತೋತ್ರ ಮಾಡುವಂತಹ ಯಜಮಾನನಿಗೆ, ಉರ್ವ್ಯೂತಿ ವಿಸ್ತೃತ ರಕ್ಷ, ಯಜಮಾನನಿಗೆ ವಿಸ್ತಾರವಾದ ರಕ್ಷೆಯನ್ನ ಕೊಡುವಂಥವನು, ಇದೀಗ ಅರ್ಥ. ಮತ್ತೆ ವಸುಹು ಅಂದ್ರೆ ವಾಸಯಿತ, ಎಲ್ಲರನ್ನೂ ವಾಸ ಮಾಡಿಸುವವನು. ನರಾಮ್ ಅಂತಿದೆ, ಅದು ಗೃಣಾಮ್ ಅಂತ ಅರ್ಥ. ಅದಕ್ಕೆ ಸ್ತೋತ್ರ ಜನಾನಾಂ, ನರ ಅಂದ್ರೆ ಜನ ಅಂತ ಅರ್ಥ. ಎಂಥ ಜನರು? ತನ್ನನ್ನು ಸ್ತೋತ್ರ ಮಾಡುವ ಜನರು, ಅವರಿಗೆ ಇವನು ಶಂಸನೀಯ. ಸ್ತೋತ್ರ ಮಾಡುವ ಜನರ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು. ಕಾರುಧಾಯಾಹ, ಕಾರುಗಳು ಅಂದ್ರೆ ಸ್ತೋತ್ರ ಮಾಡುವಂಥ ಸಾಧಕರು, ಅವರನ್ನು ಧಾರಯಿತ, ಧರಿಸಿ ಪೋಷಿಸುವವನು. ಇಂತಹ ಇಂದ್ರ ನಮಗೆ ಅನ್ನಾದಿ ಭೋಗಗಳನ್ನು ಕೊಡ್ತಾನೆ ಅಂತದರ ತಾತ್ಪರ್ಯ. ಮುಂದೆ ಮೂರನೇ ಮಂತ್ರದಲ್ಲಿ ಅಕ್ಷೋನ ಚಕ್ರಿಯೋ ಶೂರ ಬೃಹನ್ ಅಂತಿದೆ. ಶೂರ ಅಂದ್ರೆ ಪರಾಕ್ರಮಿಯಾದ ಇಂದ್ರನೇ ಅಂತ ಅದಕ್ಕೆ ಅರ್ಥ. ಬೃಹನ್ ಅಂದ್ರೆ ದೊಡ್ಡವನೇ. ಚಕ್ರಿಯೋಹೋ, ಇದು ಚಕ್ರಯೋಹೋ, ಎರಡು ಚಕ್ರಗಳ ಅಂತ ಹೀಗರ್ಥ. ಅದಕ್ಕೆ ಚಕ್ರಂ ಚಕ್ರೇ ಚಕ್ರಾಣಿ ಅಂತ ಅದರ ಷಷ್ಠಿ ವಿಭಕ್ತಿ ಬಹುವಚನ ಚಕ್ರಯೋಹೋ ಅಂತ ಆಗ್ತದೆ. ಆದರೆ ವೇದದಲ್ಲಿ ಚಕ್ರಿಯೋಹೋ ಅಂತ ಎರಡೇ ಅಕ್ಷರದ ಶಬ್ದ ಇದೆ. ಹೀಗಿದು ವೈದಿಕ ಪ್ರಯೋಗ. ಆ ಚಕ್ರಗಳ ಒಂದು ಅಕ್ಷ ಅಂದ್ರೆ ಕೆಳಗೆ ಅಚ್ಚು ಏನಿರ್ತದೆ, ಆಕ್ಸೆಲ್, ಅದರಂತೆ ರಥ ಸಂಬಂಧಿಯಾದ ಅಕ್ಷದಂತೆ ನೀನು ಅಂತ ಆ ಭಗವಂತನ ವರ್ಣನೆ. ರಥ ಸಂಬಂಧಿ ಅಕ್ಷ ಚಕ್ರಾಭ್ಯಾಂ ಬಹಿರ್ಗತಃ. ಈ ಅಕ್ಷವನ್ನ ಆಕ್ಸೆಲ್ ಅನ್ನು ಒಂದು ಬಾರಿ ನಾವು ಗಮನಿಸಬೇಕು. ಆ ಕಡೆ ಈ ಕಡೆ ಎರಡು ಚಕ್ರಗಳಿರ್ತವೆ, ಗಾಲಿಗಳು. ಆ ಗಾಲಿಗಳನ್ನು ಹಾದು ಈ ಅಕ್ಷ ಹೊರಗೆ ಬಂದಿರ್ತದೆ. ಈ ಅಕ್ಷದ ಮೇಲೆ ಆ ಎರಡು ಗಾಲಿಗಳು ಕೂಡ ಅವಲಂಬಿತ ಇರ್ತವೆ. ಆ ಅಕ್ಷ ಏನಿರ್ತದಲ್ಲ ಆಕ್ಸೆಲ್, ಅದು ಗಾಲಿಯ ಹೊರಭಾಗಕ್ಕೆ ಬಂದಿರ್ತದೆ. ಈ ಎಡಭಾಗದ ಗಾಲಿಯ ಹೊರಭಾಗಕ್ಕೆ ಮತ್ತು ಬಲಭಾಗದ ಗಾಲಿಯ ಹೊರಭಾಗಕ್ಕೆ ಬಂದಿರ್ತದೆ.
ಬಂದ ಮೇಲೆ ಅದಕ್ಕೆ ಅಲ್ಲಿ ಒಂದು ಹೋಲ್ ಏನಿರ್ತದೆ, ಒಂದು ತೂತು, ಅಲ್ಲಿ ಒಂದು ಅಡ್ಡ ಅಗಳಿಯನ್ನು ಹಾಕಿರ್ತಾರೆ. ಅಗಳಿಯನ್ನು ಹಾಕಿರುವುದರಿಂದ ಆ ಅಕ್ಷಕ್ಕೂ ಚಕ್ರಕ್ಕೂ ವಿಯೋಗ ಆಗೋದಿಲ್ಲ. ಚಕ್ರ ಉರುಳುತ್ತಾ ಇರುವಾಗ ಆ ಅಕ್ಷವನ್ನು ಬಿಟ್ಟು, ಅಚ್ಚನ್ನು ಬಿಟ್ಟು ಹೊರಗೆ ಬರೋದಿಲ್ಲ. ಎರಡು ಕಡೆನೂ ಹೀಗಾಗಿರ್ತದೆ, ದೃಢವಾಗಿರ್ತದೆ. ಎತ್ತಿನ ಗಾಡಿಯನ್ನು ನೋಡಿದರೆ ನಮ್ಗೆ ಇದು ಗೊತ್ತಾಗ್ತದೆ. ಒಂದು ಕಬ್ಬಿಣದ ಅಗಳಿಯನ್ನು ಆ ಕಡೆ ಹಾಕಿರ್ತಾರೆ. ಇಲ್ಲಿ ಕಬ್ಬಿಣದ ಅಗಳಿಯ ಬಗ್ಗೆ ಇಲ್ಲೇನು ಹೇಳ್ತಾ ಇಲ್ಲ. ರಥದ ಅಕ್ಷ ಅಂದ್ರೆ ರಥದ ಅಚ್ಚು ಅದು ಚಕ್ರದಿಂದ ಹೊರಗೆ ಬಂದಿರ್ತದೆ ಅಂತ ಹೀಗಾದರ ಅರ್ಥ. ಸಾಯಣಾಚಾರ್ಯ ಅದನ್ನ ರಥ ಸಂಬಂಧಿ ಅಕ್ಷ ಯಥಾ ಚಕ್ರಾಭ್ಯಾಂ ಬಹಿರ್ಗತಃ, ಹೊರಗೆ ಸ್ವಲ್ಪ ಬಂದಿರ್ತದೆ, ಬಹಳ ಅಲ್ಲ, ಸ್ವಲ್ಪ ಹೇಗೆ ಬಂದಿರ್ತದೆ, ತದ್ವತ್ ಅದರಂತೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ವ್ಯಾಖ್ಯಾನ ಮಾಡಲಿಕ್ಕೆ ಏನು ಕಾರಣ ಅಂದ್ರೆ, ಇಂದ್ರನೇ ನಿನ್ನ ಈ ಮಹಿಮೆಗಳು ಅವು ಬೆಳೆದು ನಿಂತಿವೆ, ವಿಶಿಷ್ಟವಾದ ಮಹಿಮೆಗಳು ನಿನ್ನವು ಅಂತ ಅದರ ವರ್ಣನೆ. ಚಕ್ರದಿಂದ ಹೊರಗೆ ಬಂದಂತಹ ಅಕ್ಷದಂತೆ, ಅಚ್ಚು ಮರದಂತೆ ನಿನ್ನ ಮಹಿಮೆಗಳು ಎದ್ದು ಕಾಣಿಸ್ತಾ ಇವೆ, ವಿಚಿತ್ರ, ಅದು ಹೊರಗೆ ಎದ್ದು ತೋರುವಂತಿವೆ. ಇದಿಷ್ಟು ಸಾಯಣಾಚಾರ್ಯ ಹೇಳಿದ ಅರ್ಥವನ್ನ ನಾವು ನೋಡಿದ್ದಾಯ್ತು. ಮುಂದೆ ಮೂಲ ಮಂತ್ರಕ್ಕೆ ಅರ್ಥಗಳನ್ನು ಬರೆದಂತಹ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಸೃಗ್ವಿ ಎಂಬ ಶಬ್ದಕ್ಕೆ ಅವ್ರು ಹೇಳಿದ ಅರ್ಥಗಳನ್ನು ನಾವು ಈಗಾಗಲೇ ನೋಡಿಯೇ ಇದ್ದೇವೆ. ಯಶಸ್ಸೆಂಬ ಸೃಕ್ಕನ್ನ, ಮಾಲೆಯನ್ನು ಧರಿಸಿದವನು ಅಂತ ಅರ್ಥ ಹೇಳಿದ್ದಾರೆ ಅವರು. ಹೀಗೆ ಯಶಸ್ಸೆಂಬ ಮಾಲೆಯನ್ನು ಧರಿಸಿದವನು. ಮತ್ತೆ ಗುಣಗಳ ಮಾಲೆ, ಯಾವ ಗುಣಗಳು ಅಂದರೆ ಸೋಮಪಾನ ಮಾಡುವಿಕೆ, ದೃಢತೆ, ಉಕ್ತ ಮಂತ್ರಗಳಿಂದ ಸ್ತುತ್ಯನಾಗಿರುವಿಕೆ, ವೈಕುಂಠಾದಿ ನಿವಾಸಿತ್ವ, ವೇದಪತಿತ್ವ, ಪೂರ್ಣ ಕಾಮತ್ವ, ಇವೆಲ್ಲ ಗುಣಗಳ ಮಾಲೆಯನ್ನು ಧರಿಸಿದವನು ಅಂತ ಅರ್ಥ. ಅದೆಲ್ಲ ಯಾಕೆ ಅಂದರೆ, ಇವೆಲ್ಲ ಗುಣಗಳನ್ನ ಹಿಂದಿನ ಮಂತ್ರಗಳು ವರ್ಣನೆ ಮಾಡಿವೆ. ನಾವು ಈ 6ನೇ ಮಂಡಲದ 23ನೇ ಸೂಕ್ತ, 24ನೇ ಸೂಕ್ತ ಇತ್ಯಾದಿ ಕಡೆಗಳಲ್ಲಿ ಎಲ್ಲ ಕಡೆನೂ ಕೂಡ ಆ ಗುಣಗಳ ವರ್ಣನೆ ಬಂದಿದೆ. ಸುತಪಾಹ, ಸೋಮೇಶು ಸುತಪಾಹ, ಸೋಮವನ್ನು ಪಾನ ಮಾಡುವವನು ಅಂತ ಅರ್ಥ. ರುಜೀಶಿ ಅಂದ್ರೆ ದೃಢನಾದವನು ಅಂತ ಅರ್ಥ. ಅರ್ಚತ್ರ್ಯ, ಈ ಉಕ್ತ ಮಂತ್ರಗಳಿಂದ, ಬೃಹತಿ ಮಂತ್ರಗಳಿಂದ ಸ್ತುತ್ಯ ಅಂತ ಅರ್ಥ. ಜುಕ್ಷಃ, ವೈಕುಂಠಾದಿ ನಿವಾಸಿ ಅಂತ ಅರ್ಥ. ಹೀಗೆ ಈ ಮಂತ್ರದಲ್ಲೇ ಬಂದಿರುವಂತಹ ಅನೇಕ ಗುಣಗಳವೆಲ್ಲ, ಹಿಂದಿನ ಮುಂದಿನ ಮಂತ್ರಗಳಲ್ಲಿ ಬಂದಿರುವಂತಹ ಗುಣಗಳು. ವೇದಪತಿ, ಗಿರಾಂ ರಾಜ ಅಂತ ಬಂತು, ಅದು ವೇದಪತಿ ಅಂತ ಅನ್ನೋದನ್ನು ತೋರಿಸ್ತದೆ. ಹೀಗೆ ಪೂರ್ಣ ಕಾಮತ್ವ ಮೊದಲಾದ ಗುಣಗಳು. ಒಂದೊಂದು ಮಂತ್ರದ ಒಂದು ಅಥವಾ ಎರಡೆರಡು ಶಬ್ದಗಳು ಈ ಎಲ್ಲ ಗುಣಗಳನ್ನು ವರ್ಣನೆ ಮಾಡಿದೆ. ಈ ಗುಣಗಳ ಗಣದ ಮಾಲೆಯನ್ನು ಧರಿಸಿದವನು ಈ ಭಗವಂತ, ಆದ್ದರಿಂದ ಅವನಿಗೆ ಸೃಗ್ವಿ ಅಂತ ಹೇಳ್ತಾರೆ. ಇದು ಭಗವಂತಾಚಾರ್ಯ ಹೇಳಿರುವ ಅರ್ಥ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಸೃಗ್ವಿ ಎನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಬೇರೆ ಇದೆ. ಇಂದ್ರೇ ಶ್ಲೋಕ ಉಕ್ತಾಸಚ ಸೋಮೇಶು ಸುತಪಾರುಜೀಷಿ ಅರ್ಚತ್ರ್ಯೋ ಮಘವ ನೃಭ್ಯ ಉಕ್ತೈರ್ದ್ಯುಕ್ಷೋ ರಾಜ ಗಿರಾಮಕ್ಷಿತ. ಅಕ್ಷಿತೋತಿ ಅಂತೇನಿದೆ ಅಲ್ಲಿ ಅಕ್ಷಿತ ಅನ್ನೋದನ್ನ ಮಾತ್ರ ಈ ನಾಮಕ್ಕೆ ಸಂಬಂಧಪಟ್ಟಂತೆ ಅವ್ರು ತಗೊಂಡಿದ್ದಾರೆ. ಮತ್ತೆ ಇದು ಪ್ರಸ್ತುತ ಸೃಗ್ವಿ ಅಂತನ್ನುವುದು 218ನೆಯ ನಾಮ ಅವರ ದೃಷ್ಟಿಯಲ್ಲಿ. ಆದರೆ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ 221ನೆಯ ನಾಮ ಇದು. ಹೀಗೆ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಮತ್ತೆ ಹಾಗಾದ್ರೆ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೆದಿದ್ದಾರಲ್ಲ ಭಗವಂತಾಚಾರ್ಯರು, ಅವ್ರೇನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನು ನೋಡ್ಬೇಕು. ಗೃಣತ ಉರ್ವ್ಯೂತಿ, ಗೃಣತಃ ಅಂದ್ರೆ ಸ್ತೋತ್ರ ಮಾಡುವ ವ್ಯಕ್ತಿ. ಅವನಿಗೆ ಅವನ ಆಹ್ವಾನವನ್ನು ಕೇಳುವವನು, ಹಿಂದೆ ಶ್ರೋತಾ ಹವಂ ಅಂತ ಬಂದಿದೆ, ಅವನ ಆಹ್ವಾನವನ್ನು ಕೇಳುವವನು ಅಂತ ಒಂದರ್ಥ.
ಮತ್ತೆ ಉರ್ವಿಯೂತಿ ಅಂದರೆ ಉತ್ಕೃಷ್ಟವಾದ ಊತಿಗಳು ಅಂದರೆ ಪೂರ್ಣ ಕಾಮನ ಉಳ್ಳವನು. ತನ್ನ ಎಲ್ಲ ಕಾಮನೆಗಳನ್ನು ಎಂದೋ ಈಡೇರಿಸಿಕೊಂಡವನೇ ಅವನು, ಈಡೇರಿದಂಥ ಪೂರ್ಣ ಕಾಮನೆ ಉಳ್ಳವನು, ಆಪ್ತ ಕಾಮ ಅಂತಲೇ ಅವನನ್ನು ಕರೀತಾರೆ. ಇದು ಉರ್ವ್ಯೂತಿ. ವಸುಹು ಅಂತ ಅರ್ಥ ಇದೆ. ವಸು ಅಂದರೆ ಸರ್ವನಿವಾಸಿ, ಎಲ್ಲ ಕಡೆ ವಾಸ ಮಾಡಿಕೊಂಡಿರುವವನು. ಮತ್ತೆ ಜನರಿಗೆ, ನರಾಮದ ಜನರಿಗೆ ಶಂಸಃ ಶಂಸನೀಯ, ಅವರ ಸ್ತೋತ್ರ ಸ್ವೀಕಾರ ಮಾಡುವವನು, ಅವರಿಗೆ ಉಪದೇಶ ಮಾಡುವವನು ಅಂತಲೂ ಅರ್ಥ ಆಗಬಹುದು. ಕಾರುಧಾಯ, ಕಾರುಗಳು ಅಂದರೆ ಸ್ತೋತ್ರ ಮಾಡುವವರು. ಅದು ಹಿಂದೆ ಸಾಯಣಾಚಾರ್ಯರು ಅದೇ ಅರ್ಥ ಹೇಳಿದ್ರು. ಅವರ ಸೋಮ, ಸ್ತೋತ್ರ ಮಾಡುವ ಯಜ್ಞದಲ್ಲಿ ತನ್ನನ್ನು ಸ್ತುತಿಸುವ ಸಾಧಕರೇನಿದ್ದಾರೆ ಅವರೇ ಕಾರುಗಳು. ಅವರ ಸೋಮರಸ ಅಂತ ಅಲ್ಲಿ ಅರ್ಥ. ಆ ಸೋಮರಸವನ್ನ ಈತ ಧಾಯಾಹ, ಪಾನ ಮಾಡುವವನು. ಧೇಟ್ ಪಾನೆ ಅಂತ ಧಾತು ಇದೆ, ಅದರಿಂದ ಧಾಯಾಹ ಅಂದ್ರೆ ಪಾನ ಮಾಡುವವನು ಅಂತ ಅರ್ಥ ಆಗ್ತದೆ. ಸ್ತೋತ್ರ ಮಾಡುವ ಜನರನ್ನ ಧರಿಸಿರುವವನು, ಅವರನ್ನ ಎತ್ತಿ ಹಿಡಿಯುವವನು ಅಂತ ಅರ್ಥವೂ ಆಗಬಹುದು. ಹಾಗೂ ಭಗವಂತಾಚಾರ್ಯ ಅರ್ಥ ಹೇಳಿದ್ದಾರೆ. ಅವರು ಕೊಟ್ಟಿರುವಂತಹ ಅನ್ನಾದಿ ಭೋಗಗಳನ್ನ, ನೈವೇದ್ಯವನ್ನು ಸ್ವೀಕಾರ ಮಾಡುವವನು ಅಂತ ವಾಜಿ ಅನ್ನೋದಕ್ಕೆ ಅರ್ಥ. ಸಾಧಕರು ಕೊಡುವ ಅನ್ನಾದಿಗಳನ್ನು ಸ್ವೀಕಾರ ಮಾಡುವವನು. ಇಂಥ ಈ ಭಗವಂತ ವಿದಥ ಅಂದರೆ ಯಜ್ಞ, ಆ ಯಜ್ಞದಲ್ಲಿ ಅವರಿಂದ ಸ್ತುತಸ್ಸನ್ನ, ಸ್ತೋತ್ರ ಮಾಡಿಸಿಕೊಂಡು ಅವರಿಗೆ ವಾಜಂ ಅಂತ ಅನ್ನಾದಿ ಭೋಗಗಳನ್ನೆಲ್ಲ ದಾತಿ ಕೊಡ್ತಾನೆ ಅಂತ ಅದರ ಅರ್ಥ. ಮುಂದೆ ಅಕ್ಷೋನ ಚಕ್ರಿಯೋಹ ಅಂತಿದೆ. ಅದಕ್ಕೇನರ್ಥ ಅಂದ್ರೆ, ಹೇ ಶೂರ, ಪರಾಕ್ರಮಿಯಾದ ಪುರುಹೂತ ಇಂದ್ರನೇ, ಭಗವಂತನೇ, ತೇ ತವ, ನಿನ್ನ, ಬೃಹತ್ ಅಂದ್ರೆ ಬೃಹನ್ ಅಂದ್ರೆ ಮಹಾನ್ ಅಂತ ಅರ್ಥ. ಮನ್ಹಾ ಅಂತ ಶಬ್ದ ಇದೆ ಮುಂದೆ ಮಂತ್ರದಲ್ಲಿ. ಮನ್ಹಾ ಅಂದ್ರೆ ಮಹಿಮಾ ಅಂತ ಅರ್ಥ. ಚಕ್ರಿಯೋಹ, ಚಕ್ರಯೋಹ, ಚಕ್ರಾಭ್ಯಾಂ ಅಕ್ಷೋನ ಇವ. ಚಕ್ರಿಯೋಹೋ ಅಂದರೆ ಚಕ್ರಯೋಹೋ ಅಂತ ಷಟ್ಟಿ ವಿಭಕ್ತಿ ಏಕವಚನದ ರೂಪ ಅದು. ಅದಕ್ಕೆ ಚಕ್ರಾಭ್ಯಾಮ್ ಅಂತ ಅರ್ಥ ಹೇಳಬೇಕು ಅಂತ ಹೇಳ್ತಾರೆ ಭಗವಂತಾಚಾರ್ಯರು. ಅಕ್ಷೋನ ಅಕ್ಷಯವ, ರೋದಸ್ಯೋಹೋ ಯಾವ ಪೃಥಿವ್ಯೋಹೋ ಪ್ರರಿರಿಚೆ ಅತಿರಿಕ್ತೋ ಬಭುವ. ಈ ನಿನ್ನ ಮಹಿಮೆ ಈ ರೋದಸ್ಗಳಿಗಿಂತ ಅತಿರಿಕ್ತವಾಗಿದೆ, ಹೆಚ್ಚಿನದಾಗಿದೆ ಅಂತ. ರೋದಸ್ಗಳು ಅಂದರೆ ಜೀವಲೋಕ, ಮೇಲಿನ ಲೋಕ ಮತ್ತೆ ಕೆಳಗಿನ ಪೃಥ್ವಿ ಲೋಕ. ಇವೆರಡಕ್ಕಿಂತಲೂ ಪ್ರರಿರಿಚೆ, ಅದು ಮುಂದಿನ ಮಂತ್ರದಲ್ಲಿ ಬಂದಿರೋದು. ನಾವೀಗ ನೋಡ್ತಿರೋ ಬೃಹತಿ ಮಂತ್ರದಲ್ಲಿ ಪ್ರರಿರಿಚೆ ಅಂತ ಇಲ್ಲ, ಮೂಲ ಋಗ್ವೇದದಲ್ಲಿ ಪ್ರರಿರಿಚೆ ಅಂತ ಇದೆಯಲ್ಲ. ಆದ್ರಿಂದ ಮೂಲ ಋಗ್ವೇದ ಮಂತ್ರದಲ್ಲಿ ಪ್ರರಿರಿಚೆ ಅಂತಿದೆ, ಮತ್ತು ಅಲ್ಲಿ ಮನ್ಹಾ ಅಂತ ಕೂಡ ಇದೆ. ಆ ನಿನ್ನ ಮಹಿಮೆ ಅಂತ ಈಗ ಅದರ ಅರ್ಥ ಆಗ್ತದೆ. ಆ ಮಹಿಮೆ ಪ್ರರಿರಿಚೆ, ಅತಿರಿಕ್ತವಾಗಿದೆ, ವಿಶಿಷ್ಟವಾಗಿದೆ. ದ್ಯುಲೋಕ ಮತ್ತು ಭೂಲೋಕಗಳನ್ನು ದಾಟಿ ನಿಂತಿದೆ, ಅದನ್ನು ಮೀರಿ ನಿಂತಿದೆ ಅಂತ ಅದರ ಅರ್ಥ. ರೋದಸಿ ವ್ಯಾಪ್ಯ ತಥೋಪಿ ಅತಿರಿಚ್ಯ ವರ್ತತೆ. ದ್ಯುಲೋಕ ಭೂಲೋಕಗಳನ್ನು ವ್ಯಾಪಿಸಿ ಅದಕ್ಕಿಂತಲೂ ಹೆಚ್ಚಿನದಾಗಿ ಅದು ನಿಂತಿದೆ. ಅದು ಹೇಗೆ ಅಂದ್ರೆ, ಚಕ್ರಗಳನ್ನ ಮೀರಿ, ಚಕ್ರಾಭ್ಯಾಮ್ ಪಂಚಮಿ ವಿಭಕ್ತಿ ದ್ವಿವಚನ ಅವರಲ್ಲಿ. ಇವರು ಭಗವಂತಾಚಾರ್ಯರು ತಿಳಿಸುವಂತೆ ಚಕ್ರಾಭ್ಯಾಮ್ ಅಂದ್ರೆ ಪಂಚಮಿ ವಿಭಕ್ತಿ ದ್ವಿವಚನ. ಚಕ್ರಗಳಿಗಿಂತ ಹೊರಗೆ ಬಂದಿರ್ತದೆ. ಚಕ್ರಗಳನ್ನು ದಾಟಿ ಅಕ್ಷ ಅನ್ನೋದು ಹೇಗೆ ಹೊರಗೆ ಬಂದಿರ್ತದೆ, ಅದರಂತೆ ಈ ನಿನ್ನ ಮಹಿಮೆಯೂ ಕೂಡ ಈ ಚಕ್ರಗಳನ್ನು ದಾಟಿ, ನಿನ್ನ ಮಹಿಮೆಯೂ ಕೂಡ ದ್ಯುಲೋಕ ಮತ್ತು ಭೂಲೋಕಗಳನ್ನು ದಾಟಿ, ಮಹಿಮೆಗೆ ಸಂಬಂಧಪಟ್ಟಂತೆ ದ್ಯುಲೋಕ ಮತ್ತು ಭೂಲೋಕ, ಚಕ್ರಕ್ಕೆ ಈ ಅಕ್ಷಕ್ಕೆ ಸಂಬಂಧಪಟ್ಟಂತೆ ಎರಡು ಚಕ್ರಗಳು. ನಡುವಿನ ಅಕ್ಷ ಅನ್ನೋದು, ಆ ಆಕ್ಸೆಲ್ ಅನ್ನೋದು ಚಕ್ರಗಳನ್ನು ದಾಟಿ ಹೊರಗೆ ಬಂದಿಲ್ಲದೆ ಹೋಗಿದ್ರೆ, ಎರಡು ಚಕ್ರಗಳ ನಡುವಿನ ಅಂತರ ಏನಿರ್ತದೆ, ಒಂದು 5 ಅಡಿ ಅಂತರ ಇರ್ತದೆ ಅಂತ ಭಾವಿಸೋಣ. ಈ ಅಕ್ಷ ಅಂತ ಅನ್ನೋದು 6 ಅಡಿ ಆದರೂ ಇದ್ದಿರಬೇಕು. ಆ ಎರಡು ಚಕ್ರಗಳ ನಡುವಿನ ಅಂತರವನ್ನು ದಾಟಿ ಅದಿರಬೇಕು. ಆ ಕಡೆ ಒಂದು ಸ್ವಲ್ಪ ಭಾಗ, ಈ ಕಡೆ ಒಂದು ಸ್ವಲ್ಪ ಭಾಗ, ಒಂದು ಅರ್ಧ ಅಡಿಯೋ ಒಂದು ಕಾಲು ಅಡಿಯೋ ಹೀಗೇನಾದರೂ.
ಆ ದಾಟಿ ಚಕ್ರಗಳನ್ನು ದಾಟಿ ಅಕ್ಷ ಬರಬೇಕು. ಆ ಅಕ್ಷದಲ್ಲಿರುವ ಒಂದು ತೂತಿಗೆ ಮತ್ತೊಂದು ಅಗುಳಿಯನ್ನು ಹಾಕಿ ಅಕ್ಷವನ್ನು ದಾಟಿ ಚಕ್ರ ಹೊರಗೆ ಬಂದು ಉರುಳಿ ಹೋಗದಂತೆ ಮಾಡಿರ್ತಾರೆ. ಅದು ನಾನು ಅವಾಗಲೇ ಹೇಳಿದೆ. ಹೀಗೆ ಚಕ್ರಾಭ್ಯಾಮ್ ಅಂತ ಪಂಚಮಿ ವಿಭಕ್ತಿ ದ್ವಿವಚನ. ಚಕ್ರಗಳನ್ನು ದಾಟಿ ಹೊರ ಬಂದಿರುವ ಅಕ್ಷ ಏನಿದೆ ಆ ಅಕ್ಷದಂತೆ ಭಗವಂತನೇ ನಿನ್ನ ಮಹಿಮೆಯು ಕೂಡ ದ್ವಿಲೋಕವನ್ನೂ ದಾಟಿ ಭೂಲೋಕವನ್ನೂ ದಾಟಿ ಇದೆ. ಭೂಲೋಕವನ್ನು ದಾಟಿ ಅದರ ಕೆಳಗಿನ ಲೋಕಗಳಿಗೂ ಅದು ತಲುಪಿದೆ, ದ್ವಿಲೋಕವನ್ನು ದಾಟಿ ಅದರ ಮೇಲಿನ ಲೋಕಗಳಿಗೂ ಅದು ತಲುಪಿದೆ ಅಂತ. ಹೀಗೆ ಆ ಭಗವಂತನ ಮಹಿಮೆ ದ್ವಿಲೋಕ ಭೂಲೋಕಗಳನ್ನು ಹೇಗೆ ದಾಟಿದೆ ಅನ್ನೋದಕ್ಕೆ ಚಕ್ರಗಳನ್ನು ದಾಟಿ ಇರುವ ಒಂದು ಅಕ್ಷ ಅಂತೆ ಅಂತ ನಮಗೆ ಕನ್ವಿನ್ಸ್ ಆಗುವಂಥ ಉದಾಹರಣೆ ಅದು. ಅಕ್ಷ ಅಥವಾ ಆಕ್ಸೆಲ್ ಅನ್ನುವುದು ಚಕ್ರಗಳಿಗಿಂತ ಕಿರಿದಾಗಿದ್ರೆ ಚಕ್ರಗಳನ್ನು ಅದು ಹಿಡಿದು ಇಟ್ಕೊಳ್ಳಿಕ್ಕೆ ಸಮರ್ಥ ಆಗೋದಿಲ್ಲ. ಚಕ್ರಗಳು ಉರುಳಿ ಹೋಗ್ತಾವಷ್ಟೆ ರಥ ಮುಂದೆ ಮುಂದೆ ಹೋದಂತೆ. ಅದರಂತೆ ಇವನ ಮಹಿಮೆಯು ಕೂಡ ಆ ಲೋಕಗಳನ್ನೆಲ್ಲ ದಾಟಿದೆ, ಎರಡೂ ಲೋಕಗಳನ್ನು ದಾಟಿದೆ ಅಂತ ಅದರ ಅರ್ಥ. ಬೃಹನ್ ಅಂದ್ರೆ ದೊಡ್ಡದು ಅಂತ ಹೀಗಾದ್ರ ಅರ್ಥ. ಇದಿಷ್ಟು ಭಗವಂತಾಚಾರ್ಯ ಹೇಳಿದ ಅರ್ಥ ಆಯಿತು. ಸಾಯಣಾಚಾರ್ಯ ಹೇಳಿದ ಅರ್ಥವನ್ನು ಮೊದಲೇ ನೋಡಿದ್ದೆವು. ಇನ್ನು ಮುಂದೆ ನಾವು ನೋಡಲಿಕ್ಕೆ ಹೋಗಬೇಕಾದದ್ದು ಭಗವಂತಾಚಾರ್ಯರು ನಮಗೆ ತೋರಿಸುವಂಥ ಅರ್ಥ. ಭಗವಂತಾಚಾರ್ಯ ಹೇಳುವಂಥ ಅರ್ಥ ಸಾಮಾನ್ಯವಾಗಿ ಸಾಯಣಾಚಾರ್ಯರ ಅರ್ಥವನ್ನೇ ಬಹುತೇಕ ಹೋಲುತ್ತದೆ. ಭಗವಂತಾಚಾರ್ಯರ ಪುಸ್ತಕದಲ್ಲಿ ಗೃಣತ ಉರ್ವಿಯೂತಿ ವಸು ಶಂಸೋ ಅಂತ ವಿಸರ್ಗರಹಿತವಾಗಿ ಕೆಲವು ಕಡೆ ಮುದ್ರಿತ ಆಗಿದೆ. ಅದು ಸರಿಯಲ್ಲ. ವಸು ಶಂಸ ಅಂತ ವಸು ಅಂತ ವಿಸರ್ಗ ಬೇಕು. ಸಾಯಣಾಚಾರ್ಯ ಪಾಠ, ರಘುನಾ ಮತ್ತು ಭಗವಂತಾಚಾರ್ಯ ಪಾಠ, ಮೂಲ ಋಗ್ವೇದದ ಪಾಠ, ಹೀಗೆ ಎಲ್ಲನೂ ನೋಡಿದಾಗ ವಸುಹು ಅಂತಲ್ಲಿ ವಿಸರ್ಗ ಇರೋದೇ ಕಂಡು ಬಂದಿದೆ. ಬೃಹತಿ ಸಹಸ್ರದ್ದೇ ಬೇರೆ ಬೇರೆ ಪಾಠಗಳನ್ನು ಗಮನಿಸಿದಾಗ ಅಲ್ಲಿಯೂ ಕೂಡ ವಸುಹು ಅಂತ ಇರಬೇಕಾದ್ದು ಅನಿವಾರ್ಯ. ಮೂಲ ಮಂತ್ರದಲ್ಲಿಯೂ ವಸುಹು ಅಂತ ಬೇಕು, ಮೂಲ ಬೃಹತಿ ಮಂತ್ರದಲ್ಲಿ ಮುದ್ರಿತವಾದ ಪುಸ್ತಕದಲ್ಲಿ. ಮತ್ತೆ ಅದಕ್ಕೆ ವ್ಯಾಖ್ಯಾನ ಏನಿದೆ ರಘುನಾಥ ಸ್ವಾಮಿಗಳದು, ಗೃಣತಃ ಸ್ತುವತಃ ಉರ್ವಿಯೂತಿ ವಿಸ್ತೃತ ರಕ್ಷಃ ವಸು ವಾಸಯಿತ ಅಂತ, ಅಲ್ಲಿಯೂ ಕೂಡ ಸರಿಯಲ್ಲ. ವಸುಹು ಅಂತ ವಿಸರ್ಗ ಬೇಕು. ಆಯ್ತು. ಹಾಗಾದ್ರೆ ಅವರ ಅರ್ಥ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಗೃಣತಃ ಅಂದ್ರೆ ಸ್ತುವತಃ, ತನ್ನನ್ನು ಸ್ತೋತ್ರ ಮಾಡುವಂಥ ವ್ಯಕ್ತಿಗೆ. ವಿಸ್ತೃತ ರಕ್ಷಃ, ಎಲ್ಲ ಥರದ ರಕ್ಷೆಯನ್ನು ಕೊಡುವಂಥವನು. ವಸು ಅಂದ್ರೆ ವಾಸಯಿತ, ಅವರಿಗೊಂದು ವಾಸಕ್ಕೆ ನೆಲೆಯನ್ನು ಕಲ್ಪಿಸಿಕೊಡುವವನು ಅರ್ಥ. ನರಾಮ್ ಅಂದ್ರೆ ನೃಣಾಮ್, ನಾ ನರವು ನರಹ ಅಂತ ಶಬ್ದ. ಪಿತಾ ಪಿತರು ಪಿತರ ಇದ್ದಾಗೆ ಅದರ ಷಟ್ಟಿ ವಿಭಕ್ತಿ ಬಹುವಚನ ನೃಣಾಮ್ ಅಂತ ಲೌಕಿಕ ಸಂಸ್ಕೃತದಲ್ಲಿ. ಅದನ್ನೇ ನರಾಮ್ ಅಂತ ಇಲ್ಲಿ ವೇದದಲ್ಲಿ ತಗೊಂಡಿದ್ದಾರೆ. ಸ್ತೋತ್ರ ಜನರಿಗೆ ಶಂಸಃ, ಅವರ ಸ್ತೋತ್ರಕ್ಕೆ ಇವನು ಪಾತ್ರ. ಕಾರುಧಾಯಾಹ, ಇದರ ಸಾಯಣಾಚಾರ್ಯ ಹೇಳಿದ ಅರ್ಥವೇ ಇನ್ನೊಂದ್ಸರಿ ನೋಡ್ತಾ ಇದ್ದೇವೆ ಅಷ್ಟೆ. ಅಲ್ಲಿ ಧಾನ್ಯ ಧಾತುವಿಗೆ ಕರ್ತರ್ಥದಲ್ಲಿ ಧತ್ತೆ ಇತಿ ಧಾಯಾಹ ಅಂತ, ಕರ್ತರ್ಥದಲ್ಲಿ ಯಾಸುನ್ ಪ್ರತ್ಯಯ ಬಂದಿದೆ. ಅಲ್ಲಿ ಸು ಮತ್ತು ಉನ್ನೆಲ್ಲ ಹೋಗಿದೆ, ಊ ಮತ್ತು ನ ಹೋಗಿದೆ, ಯಾಸ್ ಉಳಿದಿದೆ. ಅದು ಹಾಗಾಗಿ ಧಾಯಾಹ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ. ಧಾಯಾಹ ಅಂತ ಏಕವಚನ ಶಬ್ದ ಅದು. ಧಾಯಾಹ ಧಾಯಸೌ ಧಾಯಸಃ ಅಂತ ಈ ಶಬ್ದ ಪ್ರಾಯ. ವೇದಾಹ ವೇದಸೌ ವೇದಸಃ ಇದ್ದಾಗೆ. ಅಂದ್ರೆ ಅರ್ಥ ಏನು? ಕಾರುಣಾಂ ಸ್ತೋತ್ರ ಜನಾನಾಂ ಧಾರಯಿತ, ಧರಿಸಿರುವಂಥವನು, ಅವರನ್ನು ಎತ್ತಿ ಹಿಡಿಯುವವನು, ಅವರಿಗೆ ಪೋಷಣೆ ಕೊಡುವವನು. ವಾಜಿ ಅಂದ್ರೆ ಅನ್ನವಾನ್ ಇಂದ್ರ, ತಾನು ಸ್ವಯಂ ಅನ್ನಾದಿ ಭೋಗ ಇದ್ದವನು. ಮತ್ತೆ ಇಂದ್ರ ವಿದಥೆ ಯಜ್ಞದಲ್ಲಿ ಅಸ್ಮಾಭಿಸ್ತುತಸ್ಸನ್, ನಮ್ಮಿಂದ ಸ್ತೋತ್ರ ಮಾಡಿಸಿಕೊಂಡು, ವಾಜಂ ಅನ್ನಾದಿ ಭೋಗಂ ದದಾತಿ, ನಮಗೆ ದಾತಿ ಅಂದ್ರೆ ಕೊಡ್ತಾನೆ. ದದಾತಿ ದದತಃ ದದತಿ, ಇದು ಗೊತ್ತಿರೋದು ನಮಗೆ. ದದಾತಿ ಅನ್ನುವ ಪ್ರಥಮ ಪುರುಷದ ಏಕವಚನ ರೂಪ ವೇದದಲ್ಲಿ ದಾತಿ ಅಂತ ಆಗಿದೆ. ಹೇ ಶೂರ, ಶೂರನಾದ ಇಂದ್ರನೇ, ಚಕ್ರಿಯೋಹ, ಅದಕ್ಕೆ ಚಕ್ರಯೋಹ ಅಂತ ಅರ್ಥ. ಚಕ್ರಾಭ್ಯಾಮ್ ಅಂತ ಅದರ ಪಂಚಮಿ ವಿಭಕ್ತಿ ಆಗ್ತದೆ. ಪ್ರಾಯ ಪಂಚಮಿ ವಿಭಕ್ತಿಯ ದ್ವಿವಚನದ ರೂಪವನ್ನ ಇವರೇನು ಹೇಳಿದ್ದಾರೆ ರಘುನಾಥ ಸ್ವಾಮಿಗಳು, ಅದನ್ನೇ ಮುಂದೆ ಭಗವಂತಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ
ತಗೊಂಡಿದ್ದಾರೆ ಅಂತ ಕಾಣಿಸ್ತದೆ. ಏಕೆಂದರೆ ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಚಕ್ರಯೋಹ ಅಂತ ಷಟ್ಟಿ ವಿಭಕ್ತಿ ದ್ವಿವಚನವೇ ಇದೆ. ಆದರೆ ಚಕ್ರಾಭ್ಯಾಮ್ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಭಗವಂತ ರಘುನಾಥ ಸ್ವಾಮಿಗಳು. ಚಿಕ್ಕೋಡಿ ಭಗವಂತ ಆಚಾರ್ಯರು ಪ್ರಾಯ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನವನ್ನೇ ಗಮನಿಸಿ ಈ ಥರ ಮಾಡಿದಂತೆ ಕಾಣಿಸ್ತದೆ. ಸಾಯಣಾಚಾರ್ಯರು ಮೊದಲಿನವರು, ಆಮೇಲೆ ರಘುನಾಥ ಸ್ವಾಮಿಗಳು, ಅದಾದಮೇಲೆ ಚಿಕ್ಕೋಡಿ ಭಗವಂತಾಚಾರ್ಯರು. ಅವರು ಈಗ ಕಳೆದ ಶತಮಾನದಲ್ಲಿ ಇದ್ದವರು. ಒಂದು ನೂರು ಬ್ರಿಟಿಷರ ಕಾಲದಲ್ಲಿ ಅವರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದವರು ಅಂತ ಹೀಗೆ ಕಂಡು ಬರ್ತದೆ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದವರು, ಶಾಸ್ತ್ರದಲ್ಲಿ ನುರಿತ ವಿದ್ವಾಂಸ ಕೂಡ. ಚಿಕ್ಕೋಡಿ ಭಗವಂತ ರಾಯ ಅಂತ ಅವರನ್ನು ಹೇಳ್ತಾರೆ. ಆಚಾರ್ಯ ಅನ್ನೋ ಶಬ್ದ ಅವರಿಗೆ ಬಂದಿಲ್ಲ. ನಮ್ಮಲ್ಲಿ ವಿದ್ವಾಂಸರಲ್ಲಿ ರಾಯ ಲೌಕಿಕರು ಮತ್ತು ವೈದಿಕರು ಅಂತ ಇರ್ತಿರ್ತಾರೆ. ವಿದ್ವಾಂಸರಲ್ಲೆಲ್ಲ ಬ್ರಾಹ್ಮಣರಲ್ಲಿ. ವಿದ್ವಾಂಸರನ್ನ ಆಚಾರ್ಯರು ಅಂತ ಹೇಳ್ತಿರ್ತಾರೆ, ಲೌಕಿಕರನ್ನ ರಾಯರು, ರಾವುಗಳು ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಹೆಚ್ಚೇನು ಶಾಸ್ತ್ರಾಭ್ಯಾಸ ಇರೋದಿಲ್ಲ, ಒಂದಿಷ್ಟು ಮಡಿ ಮೇಲಿಗೆ ಇತ್ಯಾದಿಗಳನ್ನು ಮಾಡಿಕೊಂಡು ಹೋಗುವವರಿಗೆ. ಲೌಕಿಕ ಉದ್ಯೋಗ, ಕುಲಕರ್ಣಿಕೆ, ಶಾನುಭೋಗಿಕೆ ಮೊದಲಾದವುಗಳನ್ನು ಮಾಡುವವರಿಗೆ. ಹಾಗದು ಭಗವಂತ ರಾಯ ಅಂತ ಬಂದಿದೆ. ಆದರೆ ಅವರ ಜ್ಞಾನವನ್ನು ಗಮನಿಸಿ ಅವರನ್ನು ಯಾವ ಕಾರಣಕ್ಕೂ ನಾವು ಆಚಾರ್ಯ ಪದವಿಯಿಂದ ವಂಚಿತರಾದರೆ ಆಚಾರ್ಯ ಅಂತ ಅವ್ರನ್ನ ಕರೀದೇ ಹೋದರೆ ಅವ್ರಿಗೇನು ನುಕ್ಸಾನ್ ಇರಲಿಕ್ಕಿಲ್ಲ. ಆದರೆ ನಮಗೆ ನುಕ್ಸಾನ್ ಆದ್ದರಿಂದ ನಾನು ಭಗವಂತ ಆಚಾರ್ಯ ಅಂತಲೇ ಹೇಳ್ತಾ ಬಂದಿದ್ದೇನೆ. ಅವರೇನು ಅಧ್ಯಾತ್ಮದ ಅರ್ಥಗಳನ್ನು ಹೇಳ್ತಾರೆ ಅವು ತುಂಬ ಸುಂದರವಾಗಿವೆ. ಅವೇ ಅರ್ಥಗಳನ್ನು ಎಷ್ಟೋ ಕಡೆ ನಾನು ಕೂಡ ಇಟ್ಕೊಂಡಿದ್ದೇನೆ. ಇಲ್ಲಿ ಅಂತೂ ಚಕ್ರಾಭ್ಯಾಮ್ ಅಂತ ಏನು ಭಗವಂತಾಚಾರ್ಯ ಹೇಳಿದ್ದಾರೆ, ಅದು ಸಾಯಣಾಚಾರ್ಯ ಹೇಳಿದ ಅರ್ಥವೇ ಹಾಗೆ ಕಾಣಿಸ್ತದೆ. ಸಾಯಣಾಚಾರ್ಯ ಎಲ್ಲ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ. ಚಕ್ರಾಭ್ಯಾಮ್ ಅಕ್ಷೋನ, ರಥದ ಅಕ್ಷ ಹೇಗೋ ಹಾಗೆ, ರಥದ ಅಕ್ಷ ಹೇಗೆ ಹೊರಗೆ ಬಂದಿರ್ತದೋ ಹಾಗೆ ಅಂತ ಅರ್ಥ. ಬೃಹನ್ ಅಂದ್ರೆ ಮಹಾನ್ ಅಂತ ಅರ್ಥ. ಬೃಹನ್ ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡದು ಅನ್ನೋದಕ್ಕೆ ಅತಿರಿಕ್ತ ಹೊರಗೆ ಬಂದಿರುವುದು ಅಂತ ಅರ್ಥ. ಈ ರಥದ ಅಕ್ಷ ಅದರ ಚಕ್ರಗಳಿಂದ ಹೊರಗೆ ಬಂದಿರ್ತದೆ ಹೇಗೋ ಹಾಗೆ ಭಗವಂತನೇ ನಿನ್ನ ಮಹಿಮೆ ಅಥವಾ ನೀನು ಕೂಡ ಈ ಜಗತ್ತೆಲ್ಲವನ್ನು ದಾಟಿ ಅದಕ್ಕಿಂತ ಹೊರಗಿದ್ದಿ ಅಂತ ಅದರ ಅರ್ಥ. ಇದು ರಘುನಾಥ ಸ್ವಾಮಿಗಳು ನಮ್ಗೆ ಹೇಳುವಂಥ ಅರ್ಥ. ಚಕ್ರಾಭ್ಯಾಂ ರಥ ಸಂಬಂಧಿ ಅಕ್ಷಃ ಚಕ್ರಂ ಅತಿಕ್ರಮ್ಯ ಅಧಿಕ ಪರಿಮಾಣೋ ಭವತಿ. ಚಕ್ರದ ಆ ಅಕ್ಷ ಅಂತ ಅನ್ನೋದು ಚಕ್ರವನ್ನು ದಾಟಿ ಅದು ಅಧಿಕ ಪರಿಮಾಣದ್ದಾಗಿರ್ತದೆ. ನಾನು ಆಗಲೇ ಹೇಳಿದೆ, 2 ಚಕ್ರಗಳ ನಡುವಿನ ಅಂತರ 5 ಅಡಿ ಆದರೆ ಇದು 5.5 6 ಅಡಿ ಆದರೂ ಇದ್ದಿರಬೇಕು. ಹೇಗಿರ್ತದೋ ಹಾಗೆ ಈ ಇಂದ್ರನೂ ಕೂಡ ಜಗತ್ತೆಲ್ಲವನ್ನೂ ದಾಟಿ ಅದಕ್ಕಿಂತಲೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅದರ ಅರ್ಥ. ಈಗ ಗಮನಿಸಬೇಕು, ರೋದಸ್ಯೋಹ ಅಂತ ಶಬ್ದ ಇದೆ. ರೋದಸ್ಯಿ ಅಂದ್ರೆ ಜೀವ ಮತ್ತೆ ಪೃಥ್ವಿಗಳು ಅಂತ ಅರ್ಥ. ಅದನ್ನು ನಾನು ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಳಿದೆ. ಆದರೆ ವಾಸ್ತವಿಕವಾಗಿ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಅದು ಬಂದಿಲ್ಲ ಇನ್ನು. ಅದು ಮುಂದಿನ ವಾಚಸ್ಪತಿ ಎನ್ನುವ 222ನೇ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ಆ ರೋದಸ್ಯೋಹ ಅನ್ನೋ ಶಬ್ದ ಬರ್ತದೆ. ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಮಾಡಿದ್ದಾರೆ ಹೊರತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅವ್ರ ಅರ್ಥ ಹೇಳಲಿಲ್ಲ. ರಘುನಾಥ ಸ್ವಾಮಿಗಳು ರೀತ್ಯ ಏನು ಸಂಪಾದನೆ ಇದೆ ಆ ಮಂತ್ರಕ್ಕೂ ಅವ್ರ ಅರ್ಥ ಹೇಳಿಲ್ಲ. ತಮ್ಮದೇ ಆದ ಬೇರೆ ಸಂಪಾದನೆ ತೋರಿಸಿದ್ದಾರೆ. ಆದರೆ ತಾವು ಸಂಪಾದಿಸಿದ ಬೃಹತಿ ಮಂತ್ರಕ್ಕೂ ಕೂಡ ಅವರು ಅರ್ಥ ಹೇಳಿಲ್ಲ. ಅವರ ಅರ್ಥ ಹೇಳಿರುವುದು ಮೂಲ ಋಗ್ವೇದದ ಮಂತ್ರಕ್ಕೆ. ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಇಬ್ಬರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಹೇಳಿದ್ದಾರೆ. ಸಾಯಣಾಚಾರ್ಯರು ಬೃಹತಿ ಸಂಪಾದನೆಯನ್ನೇನು ತೋರಿಸಿಲ್ಲ, ಋಗ್ವೇದಕ್ಕೆ ಭಾಷ್ಯ ಮಾತ್ರ ಬರೆದಿದ್ದಾರೆ ಅಷ್ಟೇ. ಭಗವಂತಾಚಾರ್ಯರು ಈ ಭಾಗಕ್ಕೆ ಸಂಬಂಧಪಟ್ಟ ಮೂಲ ಋಗ್ವೇದದ ಮಂತ್ರ ಅರ್ಥ ಬರೆದಿದ್ದಾರೆ. ಆದರೆ ಅವರು ಕೂಡ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳಿಲ್ಲ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಏನಿರಬಹುದು ಅವರ ದೃಷ್ಟಿಯಲ್ಲಿ ಅಂತ ನಾವು ಸ್ವಲ್ಪ ಊಹೆ ಮಾಡಬೇಕಷ್ಟೆ. ನಾನು ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು 3 ಜನ ಹೇಳುವ ಅರ್ಥವನ್ನು ಇಟ್ಕೊಂಡು
ರಘುನಾಥ ಸ್ವಾಮಿಗಳು ಹೇಳುವಂಥ ರಘುನಾಥ ಸ್ವಾಮಿಗಳ ಸಂಪಾದನೆಯ ಕ್ರಮ ಏನಿದೆ ಆ ಕ್ರಮಕ್ಕನುಸಾರವಾಗಿ ಮತ್ತು ಅದೇ ಸಂಖ್ಯೆಯನ್ನು ಅನುಸರಿಸಿ ಅದಕ್ಕೆ ಅರ್ಥ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಮತ್ತು ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಹೆಚ್ಚಿನ ಆಧ್ಯಾತ್ಮಿಕ ಅರ್ಥ ನಮಗೆ ಕಾಣಿಸೋದಿಲ್ಲ, ಭಗವತ್ಪರವಾದ ಅರ್ಥ ನಮಗೆ ಕಾಣಿಸೋದಿಲ್ಲ, ಇಂದ್ರಪರವಾದ ಅರ್ಥವೇ ಕಾಣಿಸ್ತಿರ್ತದೆ. ಇಂದ್ರ ಅಂತಲೇ ಶಬ್ದ ಪ್ರಯೋಗ ಮಾಡ್ತಾರೆ ಅವರು ರಘುನಾಥ ಸ್ವಾಮಿಗಳು ಕೂಡ. ಅದನ್ನು ನಾವು ಭಗವತ್ಪರವಾಗಿ ತಿಳ್ಕೊಳ್ಬೇಕಷ್ಟೆ. ಆದರೆ ಭಗವತ್ಪರವಾದ ಅರ್ಥವನ್ನು ಹೇಳಿದವರು ಸ್ಪಷ್ಟವಾಗಿ ತಿಳಿಸಿಕೊಟ್ಟವರು ಭಗವಂತಾಚಾರ್ಯ. ಆದರೆ ಅವರು ಬೃಹತಿ ಮಂತ್ರಕ್ಕೆ ಅರ್ಥ ಹೇಳಿಲ್ಲ. ಈಗಿಷ್ಟೆಲ್ಲ ಸವಾಲುಗಳಿವೆ. ಆದ್ದರಿಂದ ಈ ಮೂರೂ ಜನರು ಹೇಳಿದ ಅರ್ಥಗಳನ್ನು ಅವಲೋಕಿಸಿ ಬೃಹತಿ ಮಂತ್ರಕ್ಕೆ ಅದನ್ನು ಒಗ್ಗಿಸಿಕೊಂಡು ನನ್ನ ಅನುಸಂಧಾನಗಳನ್ನು ಅಲ್ಲಿ ಸೇರಿಸಿ ಅರ್ಥ ಹೇಳುವ ಪ್ರಯತ್ನ ಮಾಡಿರ್ತೇನೆ. ಅಂತೂ ರಥದ ಅಚ್ಚು ಮರ ಅಥವಾ ಆಕ್ಸೆಲ್ ಅದು ಹೇಗೆ ಅದರ ವೀಲ್ಗಳನ್ನು ದಾಟಿ ಹೊರಗೆ ಬಂದಿರ್ತದೆ, ಅದಕ್ಕಿಂತಲೂ ಅಧಿಕ ಪರಿಮಾಣ ಉಳ್ಳದ್ದಾಗಿರ್ತದೆ. ಹಾಗೆ ಇಂದ್ರನು ಕೂಡ ಜಗತ್ತನ್ನು ದಾಟಿ ಇರ್ತಾನೆ. ಇಲ್ಲಿ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೆದವರು ಭಗವಂತ ಆಚಾರ್ಯರಾದ್ರಿಂದ ಅವರಲ್ಲಿ ಪ್ರರಿರೀಚೆ ಅಂತ ಮುಂದಿನ ಮಂತ್ರದಲ್ಲಿ ಇದೆಯಲ್ಲ, ಮುಂದಿನ ಮಂತ್ರದಲ್ಲಿ ಪ್ರರಿರೀಚೆ ಅನ್ನುವುದೇನಿದೆ ಅದು ದಾಟಿ ಹೊರಗೆ ಬಂದಿದೆ ಅನ್ನೋ ಅರ್ಥವನ್ನು ಕೊಡ್ತದೆ. ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥವನ್ನು ಹೇಳಿದವರಾದ್ರಿಂದ ಅವರು ಆ ಶಬ್ದವನ್ನೇ ಇಟ್ಕೊಂಡು ಭಗವಂತನ ಮಹಿಮೆ ಅದನ್ನು ಈ ಜಗತ್ತನ್ನು ದಾಟಿ ನಿಂತಿದೆ ಅಂತ ಅರ್ಥ ಮಾಡಿದ್ದಾರೆ. ಆದರೆ ರಘುನಾಥ ಸ್ವಾಮಿಗಳು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೆದವರಲ್ಲ. ಅವರು ಗೃಣತ ಉರ್ವಿಯುತಿ ಅಂತ ಪ್ರಾರಂಭ ಆಗಿ ಶೂರ ಬೃಹನ್ ಅಲ್ಲಿವರೆಗೆ ಮಾತ್ರ ಅರ್ಥ ಹೇಳಬೇಕಾದವರು. ಆದ್ರಿಂದ ಚಕ್ರದ ಅಚ್ಚು ಮರ ಹೇಗೆ ಚಕ್ರವನ್ನು ದಾಟಿ ಅಧಿಕ ಪರಿಮಾಣ ಉಳ್ಳದ್ದಾಗಿರ್ತದೆ, ಹಾಗೆ ಭಗವಂತನ ಮಹಿಮೆ ಅನ್ನೋದು ಅಧಿಕ ಪರಿಮಾಣ ಉಳ್ಳದ್ದಾಗಿರ್ತದೆ ಅಲ್ಲಿಗೆ ಶಬ್ದ ಅವರಿಗೆ ಇಲ್ಲೇ ಬೃಹತ್ ಎಂಬ ಶಬ್ದದಿಂದಲೇ ಅಧಿಕ ಪರಿಮಾಣ ಉಳ್ಳದ್ದು, ಹೆಚ್ಚಿನದು ಅಂತ ಅರ್ಥ ತಗೋತಾರ ಅವರು. ಬೃಹನ್ ಅಂದ್ರೆ ಮಹಾನ್, ಅರ್ಥಾತ್ ಅತಿರಿಕ್ತ ಅಂತ ಅರ್ಥ, ಜಗತ್ತಿಗಿಂತಲೂ ಬಹಿಹಿ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಇಷ್ಟ ಅರ್ಥ ಬೃಹನ್ ಎಂಬ ಶಬ್ದದಿಂದ ಬರಬೇಕು ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ. ಮುಂದೆ ನನ್ನ ವ್ಯಾಖ್ಯಾನದಲ್ಲಿ ಕೂಡ ಹಾಗೆ ಪ್ರರಿರಿಚೆ ಅನ್ನುವ ಶಬ್ದವನ್ನ ಅದು ಮುಂದಿನ ಮಂತ್ರಕ್ಕೆ ತಗೊಳ್ಳುವವರು ನಾವು. ಸಂಪಾದಿತವಾದ ಬೃಹತಿ ಈಗ ಸೃಗ್ವಿ ಎನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ಪ್ರರಿರಿಚೆ ಅನ್ನುವುದಿಲ್ಲ, ಅದು ಮುಂದಿನ ನಾಮಕ್ಕೆ ನಮಗೆ ಸಿಗೋದು. ಆದ್ರಿಂದ ಪ್ರರಿರಿಚೆ ಅನ್ನುವುದು ಇಲ್ಲದೇನೆ, ಆ ಶಬ್ದ ನೆರವಿಲ್ಲದೇನೆ ಬೃಹನ್ ಎಂಬ ಶಬ್ದದಿಂದಲೇ ಜಗತ್ತನ್ನು ದಾಟಿ ಹೊರಗೆ ಇರುವವನು, ಅದಕ್ಕಿಂತಲೂ ದಾಟಿರುವ ವಿಶಿಷ್ಟವಾದ ಪರಿಮಾಣವುಳ್ಳವನು ಈ ಭಗವಂತ ಅಂತ ಅರ್ಥವನ್ನ ಬೃಹನ್ ಎಂಬ ಶಬ್ದಕ್ಕೇನೆ ಹೇಳ್ತಾರೆ ರಘುನಾಥ ಸ್ವಾಮಿಗಳು. ಹೀಗೆ ರಘುನಾಥ ಸ್ವಾಮಿಗಳ ಅರ್ಥ ಆಯ್ತಿದೆ. ಸೃಜ ವಿಸರ್ಗೆ ಅಂತ ಧಾತು, ಅದಕ್ಕೆ ಭಾವ ಅಂದ್ರೆ ಧಾತುವಿನ ಅರ್ಥದಲ್ಲಿ ಕ್ವಿಪ್ ಪ್ರತ್ಯಯ. ಮತ್ತೆ ಹೀಗೆ ಸ್ರಕ್ ಅಂದ್ರೆ ವಿಸರ್ಗ ಅಂತ ಅರ್ಥ. ವಿಸರ್ಗ ಅಂದ್ರೆ ಹೊರಬರುವುದು ಅಂತ ಅರ್ಥ. ನಮ್ಗೆ ಇದೆಲ್ಲ ಗೊತ್ತಿದೆ. ಮಲ ವಿಸರ್ಜನೆ ಇತ್ಯಾದಿ ಸಂದರ್ಭದಲ್ಲಿ ಇತ್ಯಾದಿ ಶಬ್ದಗಳಲ್ಲಿ ಅದು ನಾವು ನೋಡಿರ್ತೀವಿ. ವಿಸರ್ಗ ಅಂದ್ರೆ ಹೊರಗೆ ಬರುವುದು, ಅತಿರೇಕ, ಹೆಚ್ಚಳ, ಎಕ್ಸ್ಟ್ರಾ ಅಂತ ಅರ್ಥ. ತದಸ್ಯ ಅಸ್ತಿ ಇತ್ಯಸ್ಮಿನ್ನರ್ಥೆ ಆ ಸ್ರಕ್ ಉಳ್ಳವನು ಇವನಾದ್ರಿಂದ ಈತನನ್ನ ಸ್ರಕ್ವಿ ಅಂತಾರೆ. ಇಂಥ ಅತಿರೇಕ, ಹೆಚ್ಚಳ ಉಳ್ಳವನಾದ್ರಿಂದ ಈತನನ್ನ ಸ್ರಕ್ವಿ ಅಂತ ಹೀಗೆ ವರ್ಣಿಸ್ತಾರೆ. ಸೃಗ್ವಿ ಗಕಾರ ಬರಬೇಕು. ಹೀಗೆ ವಿಶಿಷ್ಟವಾದ ಮಹಿಮಾ ಉಳ್ಳವನು ಅಂತ ಅದಕ್ಕರ್ಥ. ಇಲ್ಲಿವರೆಗೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥಗಳನ್ನ ನಾವು ನೋಡಿದ್ದೇವೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಒಂದು ಸ್ವಲ್ಪ ಬೇರೆ ಅರ್ಥವನ್ನ ನಾನು ಹೇಳ್ತೇನೆ. ಆ ಅರ್ಥವನ್ನ ನಾಳೆ ದಿವಸ ನೋಡೋಣ.